ಸಚಿವರಾಗಿ ಆಯ್ಕೆಯಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನುವಂತಹ ಒಂದಷ್ಟು ಕೂಗಳು ಕೇಳಿ ಬರ್ತಿದ್ರು. ಆ ನಿಟ್ಟಿನಲ್ಲಿ ನಿಮಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಎಷ್ಟು ಸಂತೋಷ ತಂದಿದೆ? ಯಾವೆಲ್ಲ ಗುರಿಗಳನ್ನ ಇಟ್ಕೊಂಡಿದ್ದೀರಾ ಸರ್? ನಿಶ್ಚಿತವಾಗ್ಲೂ ನನಗೆ ಒಂದು ದೊಡ್ಡ ಅವಕಾಶ ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥದ್ದು. ಸನ್ಮಾನ್ಯ ರಾಹುಲ್ ಗಾಂಧಿಯವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ಧನ್ಯವಾದಗಳು. ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವ್ರಿಗೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಅವರು ಏನೇ ಜವಾಬ್ದಾರಿ ಕೊಟ್ಟರು ಸಕ್ಷಮವಾಗಿ ಭಾಳ ನಿಷ್ಠೆಯಿಂದ ನಿಭಾಯಿಸ್ತೀನಿ ಅಂತ ಕೂಡ ಹೇಳಿ. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಸರ್, ಯಾವಾಗಲೂ ಕೂಡ ಯಂಗ್ಸ್ಟರ್ಸ್ಗೆ ಅವಕಾಶವನ್ನು ಕೊಡಬೇಕು, ಆಗ ಒಂದಷ್ಟು ಅಭಿವೃದ್ಧಿ ಪರ ಕೆಲಸಗಳಾಗುತ್ತೆ, ಹೊಸ ಆಲೋಚನೆಗಳು ಹೊರಬರುತ್ತೆ ಅಂತೇಳಿ. ಆ ನಿಟ್ಟಿನಲ್ಲಿ ನಿಮಗೂ ಕೂಡ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಏನು ಆಲೋಚನೆಗಳನ್ನ ಇಟ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ? ಬಹುಸಂಖ್ಯಾತ ಮತದಾರರು, ಬಹುಸಂಖ್ಯಾತ ನಮ್ಮ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು, ಜನಸಂಖ್ಯೆ ಇರ್ತಕ್ಕಂಥದ್ದು ಯುವಕರದು. ಆ ಯುವಕರ ಆಶೆ ಆಕಾಂಕ್ಷೆ ಸಂಪುಟದ ತೀರ್ಮಾನಗಳಲ್ಲಿ ಬಿಂಬಿಸಬೇಕಲ್ಲ, ಆ ಜವಾಬ್ದಾರಿ ನಮಗಿದೆ. ಯುವಕರ ಧ್ವನಿಯಾಗಿ ಸಂಪುಟದಲ್ಲಿ ಇರ್ತೇವೆ ಅಂತ. ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡ್ಕೊಂಡು ಬಂದ್ರಿ, ಏನು ಹೇಳಿದ್ರು ಸರ್? ಸಿದ್ದರಾಮಯ್ಯನವರು ಈ ರಾಜ್ಯದ ಬಡ ಜನ ಪರವಾಗಿ, ಯಾವ ಸಮುದಾಯಗಳಿಗೆ, ಯಾವ ವರ್ಗಕ್ಕೆ ಧ್ವನಿ ಇಲ್ಲ, ರಾಜಕೀಯದ ಶಕ್ತಿ ಇಲ್ಲ, ಸಾಮಾಜಿಕ ಶಕ್ತಿ ಇಲ್ಲ, ಆರ್ಥಿಕ ಶಕ್ತಿ ಇಲ್ಲ, ಇಂಥ ವರ್ಗದ ಪರವಾಗಿ ನೀವು ಕೆಲಸ ಮಾಡಬೇಕು, ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ. ಮುಸ್ಲಿಂ ನಾಯಕರುಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಷ್ಟು ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಮುಸ್ಲಿಂ ನಾಯಕರಿಗೆ ಅವಕಾಶವನ್ನು ಕೊಡುವಂಥ ನಿಟ್ಟಿನಲ್ಲಿ ನಿಮ್ಮ ಹೆಸರು ಅಥವಾ ಜಮೀರ್ ಅವರ ಹೆಸರು ಕೈ ಬಿಟ್ಟು ಹೋಗ್ಬೋದು ಅನ್ನೋವಂಥದ್ದು ಇತ್ತು. ಆದರೂ ಕೂಡ ಎಲ್ರಿಗೂ ಕೂಡ ಅವಕಾಶ ಸಿಕ್ಕಿದೆ. ಯಾರೆಲ್ಲ ನಿರೀಕ್ಷೆ ಮಾಡಿದ್ರು ಅವ್ರಿಗೂ ಕೂಡ ಅವಕಾಶ ಸಿಕ್ಕಿದೆ. ಸೊ ಇದು ನಿಮ್ಮ ಸಮುದಾಯದ ವಿಚಾರವಾಗಿ ನಿಮ್ಮ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕಾಗಿರ್ಬೋದು, ಯೋಜನೆಗಳನ್ನು ರೂಪಿಸೋಕ್ಕಾಗಿರ್ಬೋದು, ಯಾವ ರೀತಿಯಾಗಿ ನಿಮಗೆ ಹೆಲ್ಪ್ ಆಗುತ್ತೆ? ಇಡೀ ಸಂಪುಟವನ್ನು ನೀವು ನೋಡಿದರೆ ಸಾಮಾಜಿಕ ನ್ಯಾಯವನ್ನು ಎತ್ತಿ ಇಡ್ತಕ್ಕಂಥ ಕೆಲಸ ಆಗಿರೋದೇ ಕಾಂಗ್ರೆಸ್ ಪಕ್ಷದಿಂದ. ಸೊ ಅದೇ ರೀತಿಯಲ್ಲಿ ಮುಸಲ್ಮಾನರಿಗೂ ನಮ್ಮ ಸಮುದಾಯಕ್ಕೆ ಕೂಡ ಒಂದು ಅವಕಾಶ ಸಿಕ್ಕಿದೆ. ಸಾಮಾಜಿಕ ನ್ಯಾಯ ಅಂದರೆ ಎಲ್ಲರಿಗೂ ಜೊತೆಗೆ ತಗೊಂಡು ಎಲ್ಲರಿಗೂ ಸಮಾನವಾಗಿ ಅಧಿಕಾರ ಆಗಲಿ ಬೇರೆ ಎಲ್ಲವನ್ನು ಹಂಚಿಕೊಂಡು ಆ ವರ್ಗದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಆ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದು ಹಿಂದೆನೂ ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿದ್ದಾರೆ. ಸಂತೋಷ ಆಗಿದೆ. ಸೊ ಬೆಂಗಳೂರಿನ ಶಾಸಕರಾಗಿ ಅವಕಾಶ ಸಿಕ್ಕಿರ್ತಕ್ಕಂಥದ್ದು, ಬೆಂಗಳೂರಿನ ಮಟ್ಟಿಗೆ ಇದು ಎಷ್ಟು ಪ್ಲಸ್ ಆಗುತ್ತೆ ಅಂತಕ್ಕಂಥದ್ದು, ಜೊತೆಗೆ ಯಾವ ಒಂದು ಖಾತೆಯ ನಿರೀಕ್ಷೆಯನ್ನು ಹೊಂದಿದ್ದೀರಾ ನೀವು? ಯಾವುದು ಇದೇ ಥರ ಆಗಬೇಕು ಅದೇ ಥರ ಆಗಲ್ಲ. ಖಾತೆ ಹಂಚುವ ಅಧಿಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳದು. ಅವರು ಏನು ಫಿಟ್ ಅಂತ ಅವ್ರಿಗೆ ಅನಿಸುತ್ತೆ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಸೊ GB ಎಲೆಕ್ಷನ್ ಬರ್ತಿದೆ, ಬೆಂಗಳೂರಿನ ಶಾಸಕರಾಗಿ ಇದು ಎಷ್ಟು ಮಟ್ಟಿಗೆ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ? ಎಲೆಕ್ಷನ್ ವಿಚಾರವಾಗಿ ಏನೆಲ್ಲ ಒಂದು ಭರವಸೆಗಳನ್ನು ಬೆಂಗಳೂರಿನ ಜನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀವಿ? ನಿಶ್ಚಿತವಾಗಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ವಿಶೇಷವಾಗಿ ನಾವು ಕಾಳಜಿ ವಹಿಸ್ತೀವಿ. ನಮ್ಮ ಮುಖ್ಯಮಂತ್ರಿಗಳು ಬೆಂಗಳೂರನ್ನು ಭಾಳ ಹೆಚ್ಚಾಗಿ ಸೀರಿಯಸ್ ಆಗಿ ತೊಗೊಂಡಿರ್ತಕ್ಕಂಥದ್ದು. ಕೃಷ್ಣ ಬೈರೇಗೌಡರ ಇವತ್ತು ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ. ಮುಂದಿನ GB ಎಲೆಕ್ಷನ್ ನಾವು ಗೆಲ್ತೇವೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನೂತನವಾಗಿ ಆಯ್ಕೆ ಆಗಿರುವಂತಹ ರಿಜ್ವಾನ್ ಅರ್ಷದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮುನಿರಾಜು ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.